ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ರೀತಿಯ 10 ಹಲವು ಪ್ರೂಫ್ ಸೆಟ್ಗಳ ಬಗ್ಗೆ ಅಥವಾ UNC ಸೆಟ್ಗಳ ಬಗ್ಗೆ, ರೇರ್ ನಾಣ್ಯಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಡೀಟೇಲ್ ವಿಡಿಯೋ ಇರುವಂಥದ್ದು. ಆಸಕ್ತರು ಹೋಗಿ ನೋಡಬಹುದು. ಈ ನಾಣ್ಯಗಳ ಮಾಹಿತಿ ಏನಿದೆ ಇದು ಕನ್ನಡದಲ್ಲಿ ನೀಡುವಂಥದ್ದು. ತುಂಬ ಕಡಿಮೆ ಚಾನಲ್ಗಳು, ಅದರಲ್ಲಿ ನಮ್ಮ ಒಂದು ಚಾನಲ್ ಅಗ್ರಗಣ್ಯ ಸ್ಥಾನದಲ್ಲಿ ಬಂದಿರುವಂಥದ್ದು ತುಂಬ ಸಂತೋಷವಾದಂಥ ವಿಷಯ. ಈ ಒಂದು ಸುಸಂದರ್ಭದಲ್ಲಿ ನಾನು ಜನಗಳಿಗೆ ಅತಿ ಕಡಿಮೆ ದರದಲ್ಲಿ, ಮಾರ್ಕೆಟ್ ವ್ಯಾಲ್ಯೂಗಿಂತ ತುಂಬ ಕಡಿಮೆ ದರದಲ್ಲಿ ನಾನು ಕೆಲವೊಂದು ನಾಣ್ಯಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಕಲೆಕ್ಟರ್ಸ್ ಇದ್ದೀರಾ, ಮುಕ್ತವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈಗಾಗಲೇ ನನ್ನ ಒಂದು ವಾಟ್ಸಪ್ ನಂಬರ್ ಸುಮಾರು ಜನಗಳ ಬಳಿ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ನಾನು ಈ ಸೆಲ್ಲಿಂಗ್ ವಿಡಿಯೋನ ಶುರು ಮಾಡ್ತಾ ಇರುವಂಥದ್ದು. ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದೀರಾ, ಸರ್ ಒಂದು ಸೆಲ್ಲಿಂಗ್ ವಿಡಿಯೋನ ಶುರು ಮಾಡಿ. ಮತ್ತು ಇನ್ನೊಂದೇನೆಂದರೆ ಕೆಲವೊಂದು ನಾಣ್ಯ ಸಂಗ್ರಾಹಕರು ನನಗೆ ಕೇಳ್ತಾ ಇದ್ದಾರೆ, ನಿಮ್ಮ ಬಳಿ ಇರುವಂತಹ ಅಮೂಲ್ಯ ನಾಣ್ಯಗಳು ನನಗೆ ಬೇಕು, ಅಫೋರ್ಡಬಲ್ ಪ್ರೈಸಲ್ಲಿ ಕೊಡೋದಾದರೆ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಓಪನ್ ಆಗಿಯೇ ಹೇಳ್ತಾ ಇರುವಂಥದ್ದು. ನಾನು ಅವರು ಡೈರೆಕ್ಟಾಗಿ ಮಾಡಿಬಿಡ್ಬೋದು, ಬಟ್ ಏನಂದರೆ ಓಪನ್ ಆಗಿ ಹೇಳೋದ್ರಿಂದ ಇನ್ನೊಬ್ಬರು ಯಾರೋ ಜೆನ್ಯೂನ್ ಕಲೆಕ್ಟರ್ಗೆ ಅಥವಾ ಇನ್ನೊಬ್ಬರು ಯಾರಿಗೊಬ್ಬರಿಗೆ ಯೂಸ್ ಆಗಬಹುದು. ಆ ಒಂದು ನಿಟ್ಟಿನಲ್ಲೇ ಈ ಒಂದು ರೀತಿಯ ಏನು ಹೇಳ್ತಾರೆ, ಇದನ್ನು UNC ಸೆಟ್ ಮತ್ತು ಪ್ರೂಫ್ ಸೆಟ್ ಅಂತ ಹೇಳ್ತಾರೆ. ನೀವು ನೋಡ್ತಾ ಇದ್ದೀರಾ, ನನ್ನ ಹತ್ರ ಇರುವಂಥದ್ದು ಭಾರತೀಯ ಅಂಚೆ ಸಂಸ್ಥೆಯ ಅಂಚೆ ಕಚೇರಿ ಏನಿದೆಯಲ್ಲ, ಅದರ ಒಂದು 150ನೇ ವಾರ್ಷಿಕೋತ್ಸವದಲ್ಲಿ ಬಿಡುಗಡೆಯಾದಂತಹ ಈ 2 UNC ಸೆಟ್ ಮತ್ತು ಪ್ರೂಫ್ ಸೆಟ್ ನಾಣ್ಯಗಳು. ನೀವೆಲ್ಲ ₹1 ನಾಣ್ಯ ನೋಡಿರ್ತೀರ, ಅದು ಸ್ಟೈನ್ಲೆಸ್ ಸ್ಟೀಲ್ನಲ್ಲಿ ಬರುವಂತಹ ನಾಣ್ಯ. ಈ ಒಂದು UNC ಸೆಟ್ ಏನಿದೆಯಲ್ಲ ಮತ್ತು ಪ್ರೂಫ್ ಸೆಟ್ಟು ಎರಡೂ ಕೂಡ ರೇರ್ ಕ್ಯಾಟಗರಿ ಇರುವಂಥದ್ದು. ರೇರ್ ಕ್ಯಾಟಗರಿಯಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕಾಯಿನ್ಗಳು ಮಾತ್ರ ರೇರ್ ಕ್ಯಾಟಗರಿಯಲ್ಲಿ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲೇ ನಾನು ಹೇಳ್ತಾ ಇರುವಂಥದ್ದು. ನನ್ನ ಹತ್ರ ಇರುವಂಥದ್ದು ನೋಡಿ, ಒಂದು UNC ಸೆಟ್ ಇದೆ, ಮತ್ತೊಂದು ಪ್ರೂಫ್ ಸೆಟ್ ಇದೆ. UNC ಸೆಟ್ಗೆ ನಾನು ಮಾರ್ಕೆಟ್ ವ್ಯಾಲ್ಯೂಗಿಂತ ಇನ್ನೂ ₹1,000 ಕಡಿಮೆಗೆ ಕೊಡ್ತಾ ಇದ್ದೇನೆ. ಪ್ರೂಫ್ ಸೆಟ್ಗೂ ಅಷ್ಟೇ ಮಾರ್ಕೆಟ್ ವ್ಯಾಲ್ಯೂಗಿಂತ ₹1,000 ಕಡಿಮೆಗೆ ಕೊಡ್ತಾ ಇರುವಂಥದ್ದು. ನಿಮಗೇನೋ ಡೌಟ್ ಇತ್ತು ಅಂದರೆ ನೀವು ಎಕ್ಸಿಬಿಷನ್ಗಳಲ್ಲಿ ಹೋದಾಗ ಈ ಒಂದು UNC ಸೆಟ್ ಮತ್ತು ಪ್ರೂಫ್ ಸೆಟ್ಗಳ ಬಗ್ಗೆ ವಿಚಾರಿಸಬಹುದು. ಈಗ ಈ ನಾಣ್ಯದ ವಿಶೇಷತೆಗೆ ಬಂದುಬಿಡೋಣ. ನಾಣ್ಯ UNC ಸೆಟ್ ಬಿಡುಗಡೆ ಆಗಿರುವಂಥದ್ದು 2004ರಲ್ಲಿ. UNC ಸೆಟ್ ಮತ್ತು ಪ್ರೂಫ್ ಸೆಟ್ಗಳಲ್ಲಿ ಬಿಡುಗಡೆ ಆಗಿರುವಂಥದ್ದು 2004ರಲ್ಲಿ. ಒಂದೇ ಮಿಂಟ್, ಸಿಂಗಲ್ ಮಿಂಟಿಂದ ಬಂದಿರುವಂಥದ್ದು, ಕೋಲ್ಕತ್ತಾ ಮಿಂಟ್. ನಿಮಗೆ ₹1 ಸರ್ಕ್ಯುಲೇಷನ್ ಕಾಯಿನ್ ಕೂಡ ಕೋಲ್ಕತ್ತಾ ಮಿಂಟಿಂದಲೇ ಬಂದಿರುವುದು. ಅದೇ ರೀತಿ ಈ UNC ಸೆಟ್ ಮತ್ತು ಪ್ರೂಫ್ ಸೆಟ್ಗಳು ಕೂಡ ಕೋಲ್ಕತ್ತಾ ಮಿಂಟಿಂದನೇ ಕೂಡ ಬಿಡುಗಡೆ ಆಗಿರುವಂಥದ್ದು, ಬೇರೆ ಯಾವುದೇ ಮಿಂಟಿಂದ ಬಂದಿಲ್ಲ. ಹಾಗಾಗಿಯೇ ಸ್ವಲ್ಪ ರೇರ್ ಮಟ್ಟ. ಯೂಶ್ವಲಿ ಏನಾಗುತ್ತೆ ಅಂದರೆ ಸರ್ಕ್ಯುಲೇಷನ್ ಕಾಯಿನು ಹೈದರಾಬಾದ್ ಮಿಂಟಿಂದ ಬಂದಿದ್ದರೆ ಈ UNC ಸೆಟ್ ಪ್ರೂಫ್ ಸೆಟ್ಗಳು ಮುಂಬೈ ಮಿಂಟಿಂದ ಬಂದುಬಿಡುತ್ತೆ. ಆಗ ಏನಾಗುತ್ತೆ, ನಾಣ್ಯಗಳ ಕೊರತೆ ಅಷ್ಟು ಬರೋದಿಲ್ಲ. ಈ UNC ಸೆಟ್ಟಿಗೆ ಏನಿದೆಯಲ್ಲ, ಇದರಲ್ಲಿ 2 ಕಾಯಿನ್ ಇರುವಂಥದ್ದು. ನೀವು ಕ್ಲೀನಾಗಿ ಗಮನಿಸ್ತಾ ಇದ್ದೀರ ವಿಡಿಯೋದಲ್ಲಿ. ₹100 ಒಂದು ನಾಣ್ಯ ಮತ್ತು ₹1 ಒಂದು ನಾಣ್ಯ. ₹1 ಸ್ಟೈನ್ಲೆಸ್ ಸ್ಟೀಲ್, ಅಂದರೆ ಅದರಲ್ಲಿ 82% ಐರನ್ ಇದ್ದರೆ 18% ಕ್ರೋಮಿಯಂ ಮಿಕ್ಸ್ ಆಗಿರುತ್ತೆ. ಇದು ₹1 ನಾಣ್ಯದ ವಿಶೇಷತೆ. ಅದಾದಮೇಲೆ ₹100 ನಾಣ್ಯ ಇದೆಯಲ್ಲ, ಇದರಲ್ಲಿ 50% ಸಿಲ್ವರ್ ಇರುವಂಥದ್ದು. ಹೌದು, 50% ಸಿಲ್ವರ್ ಇರುವಂಥದ್ದು. ಪ್ರೂಫ್ ಸೆಟ್ಟಲ್ಲೂ ಅಷ್ಟೇ ಸೇಮೇ. ಆದರೆ ಇದು ಪ್ರೂಫು, ಇದು UNC. ಪ್ರೂಫ್ ಅಂದರೆ ಏನಂದರೆ ಅಥೆಂಟಿಕೇಷನ್ ಇರುತ್ತೆ, ಭಾರತ ಸರ್ಕಾರದ ಅಥೆಂಟಿಕೇಷನ್ ಅಂತಲೇ ಹೇಳ್ಬೋದು. ಈಗ ನೋಡಿ, ಈ ₹100 ಕಾಯಿನ್ ಇದೆಯಲ್ಲ, ಅದರಲ್ಲಿ ಎಷ್ಟಿದೆ, 35 ಗ್ರಾಮ್ ತೂಕ ಇರುವಂಥದ್ದು. ಅದರಲ್ಲಿ 17.5 ಗ್ರಾಮ್ನಷ್ಟು ಸಿಲ್ವರ್ ಇರುವಂಥದ್ದು, ಅಂದರೆ ಏನು, ಬೆಳ್ಳಿ. 17.5 ಗ್ರಾಮ್ಗೆ ಬೆಳ್ಳಿಗೆ ಇವತ್ತಿನ ರೇಟ್ಗೆ ನೀವು ಹೇಳೋದಾದರೆ ಸುಮಾರು ₹5,500ವರೆಗೂ ಆಗುತ್ತೆ. 5,400ರಿಂದ ₹5,500. ಅದರಲ್ಲಿರುವಂಥದ್ದು ಶುದ್ಧ ಬೆಳ್ಳಿ 99.9 ಶುದ್ಧ ಬೆಳ್ಳಿನೇ ಇರುತ್ತೆ. ಯಾವುದರಲ್ಲಿ, ಈ ಒಂದು 17.5 ಗ್ರಾಮ್ನಲ್ಲಿ. ಮಿಕ್ಕಿದ್ದು ಜಿಂಕು, ಕಾಪರು, ನಿಕ್ಕಲ್ ಎಲ್ಲ ಮಿಕ್ಸ್ ಆಗಿರುತ್ತೆ 50%. ಹಾಗಾಗಿಯೇ ಈ ಬರೀ ಸಿಲ್ವರ್ ವ್ಯಾಲ್ಯೂನೇ ₹5,500 ಇರುವಂಥದ್ದು. ನಾನು UNC ಸೆಟ್ಗೆ ಕೋಟ್ ಮಾಡ್ತಾ ಇರುವಂಥದ್ದು ₹6,500. ₹5,500 ಬೆಳ್ಳಿ ಆಲ್ರೆಡಿ ಇದರಲ್ಲಿದೆ. ಎಷ್ಟಿದೆ, ₹5,500 ಬೆಳ್ಳಿ ಇದರಲ್ಲಿದೆ. ಒಂದು ಕಾಯಿನಲ್ಲೇ ನಿಮ್ಗೆ ಸಿಕ್ಬಿಡುತ್ತೆ. ಮತ್ತು ಜೊತೆಗೆ ₹1 ಒಂದು ಕಾಯಿನ್ ಇದೆ, ಅದು ಕೂಡ ಸೆಟ್ ಕಾಯಿನ್ನು. ನಿಮಗೆ ನಾರ್ಮಲ್ ಸರ್ಕ್ಯುಲೇಷನ್ ಕಾಯಿನ್ UNC ಇತ್ತು ಅಂದ್ರೇ ₹500 ಇರುವಂಥದ್ದು. ಇದು UNC ಸೆಟ್ ಕಾಯಿನು, ಅದಕ್ಕೆ ₹1,000. ನಾನು ಮಾರ್ಕೆಟ್ ವ್ಯಾಲ್ಯೂ, ಮೆಟಲ್ ವ್ಯಾಲ್ಯೂಗೆ ಕೊಡ್ತಾಯಿದ್ದೀನಿ. ನಿಮಗೆ ₹6,500ಗೆ UNC ಸೆಟ್ ಕೊಡ್ತಾಯಿದ್ದೀನಿ. ಆಸಕ್ತರು ಕಾಂಟ್ಯಾಕ್ಟ್ ಮಾಡಬಹುದು. ಬರೀ ₹6,500ಗೆ. ಅದರಲ್ಲಿ ಏನಂದರೆ ನಿಮ್ಗೆ ₹5,500 ಬೆಳ್ಳಿನೇ ಇದೆ. ಇದು ಬಂಪರ್. ಬೇರೆ ನೀವು ಎಲ್ಲಾದರೂ ಕಲೆಕ್ಟ್ ಮಾಡ್ಕೊಂಡು ಕೇಳ್ಬೋದು. ಮಿನಿಮಮ್ ಅಂದರೆ UNC ಸೆಟ್ಗೆ ₹7,000 ಹೇಳ್ತಾರೆ. ನಾನು ಕೇವಲ ₹6,500, ₹500 ಡಿಸ್ಕೌಂಟಲ್ಲೇ ಕೊಡ್ತಾಯಿದ್ದೀನಿ. ಮಿನಿಮಮ್ ನಾನು ಹೇಳ್ತಾ ಇರೋದು ಎಕ್ಸಿಬಿಷನ್ಗಳಲ್ಲಿ 7,500, ₹8,000 ಹೇಳ್ತಾರೆ UNC ಸೆಟ್ಗೆ. ಅದೇ ರೀತಿ ಪ್ರೂಫ್ ಸೆಟ್ ಇದೆಯಲ್ಲ, ಸೇಮ್ ಪ್ಯಾಟ್ರನ್. ₹100 ಒಂದು ಕಾಯಿನು, ಅದರಲ್ಲೂ ಸೇಮ್ ಅದೇ ಥರ ಬೆಳ್ಳಿ, ಅರ್ಧ ಬೆಳ್ಳಿ ಅರ್ಧ ತಾಮ್ರ ಮತ್ತು ನಿಕ್ಕಲ್ ಜಿಂಕ್ ಮಿಕ್ಸ್ ಆಗಿರುತ್ತೆ. ಮತ್ತು ಇನ್ನೊಂದು ₹1 ಸ್ಟೈನ್ಲೆಸ್ ಸ್ಟೀಲ್, ಅಂದರೆ ಏನು, ಫೆರಾಟಿಕ್ ಸ್ಟೈನ್ಲೆಸ್ ಸ್ಟೀಲ್. 18% ಕ್ರೋಮಿಯಮ್ಮು, 82% ಐರನ್ ಮಿಕ್ಸ್ ಆಗಿರುವಂತಹ ನಾಣ್ಯ.
ಈ 75% ಇರುವಂಥ ಬೆಳ್ಳಿ ನಾಣ್ಯಕ್ಕೆ UNC ಸೆಟ್ಗೆ ನಾನು ಎಷ್ಟು ಹೇಳಿದೆ, 6,500 ರೂಪಾಯಿ. ಪ್ರೂಫ್ ಸೆಟ್ಗೆ ಎಷ್ಟು ಹೇಳ್ತಾ ಇದ್ದೀನಿ ಅಂದರೆ 8,500 ರೂಪಾಯಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದು ಅಥೆಂಟಿಕೇಷನ್ ಆಗಿರುತ್ತೆ. ರೀಸೇಲ್ ವ್ಯಾಲ್ಯೂ 9,000 ರೂಪಾಯಿ ನಿಮ್ಗೆ ಖಂಡಿತ ಸಿಗುತ್ತೆ. ಈಗ ಸಿಲ್ವರ್ ಬೆಲೆ ಜಾಸ್ತಿ ಆಗಿರೋದ್ರಿಂದ ಅಷ್ಟೇ UNC ಸೆಟ್ಟು ಮತ್ತು ಪ್ರೂಫ್ ಸೆಟ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿರುವಂಥದ್ದು. ಇಲ್ಲ ನಾವು SPMCIL ವೆಬ್ಸೈಟಲ್ಲೇ ತೊಗೊತೀನಿ ಅಂದರೆ ಇದು SPMCIL ವೆಬ್ಸೈಟಲ್ಲಿ ನಿಮಗೆ ಸಿಗೋದಿಲ್ಲ. ಔಟ್ ಆಫ್ ಸ್ಟಾಕ್ ಆಗಿ ಸುಮಾರು ವರ್ಷಗಳೇ ಆಗೋಗಿದೆ. ಯಾಕೆಂದರೆ ಈ ಒಂದು ನಾಣ್ಯ ರಿಲೀಸ್ ಆಗಿರುವಂಥದ್ದು 2004ರಲ್ಲಿ, ಇವಾಗೆಲ್ಲ ಬಂದಿರೋದು 2004, ಹತ್ತಿರ 27 ವರ್ಷದ ಹಿಂದೆ. ಈ ರೀತಿಯ ಈಗ ಹೊಸ್ದಾಗಿ ಬಂದಿರೋದು ನಿಮ್ಗೆ ಸಿಕ್ಬಿಡುತ್ತೆ SPMCILಲ್ಲಿ, ಅದೇನು ತೊಂದರೆ ಆಗೋದಿಲ್ಲ. ಇವು ಲಿಮಿಟೆಡ್ ಎಡಿಷನ್ನು ಮತ್ತು ನಿಮಗೆ ಸಿಗೋದೇ ಇಲ್ಲ. ಹಾಗಾಗಿನೇ ನಾನು ಹೇಳ್ತಾ ಇರುವಂಥದ್ದು ಜೆನ್ಯೂನ್ ವ್ಯಾಲ್ಯೂ ನಾನು ಕೊಟ್ಟು ಮಾಡಿರುವಂಥದ್ದು. ಮಾರ್ಕೆಟ್ ವ್ಯಾಲ್ಯೂಗಿಂತ 1,000-2,000 ರೂಪಾಯಿ ಕಡಿಮೆಗೇ ಹೇಳಿರುವಂಥದ್ದು. UNC ಸೆಟ್ಗೆ ಎಷ್ಟು ಹೇಳಿದ್ದೀನಿ, 6,500. ಪ್ರೂಫ್ ಸೆಟ್ಗೆ 8,000 ರೂಪಾಯಿ. ಯಾರಿಗಾದರೂ ಬೇಕು ಅಂದರೆ ಇಲ್ಲ ನಾನು ಎರಡೂ ತೊಗೊತೀನಿ, ಒಂದು ಡಿಸ್ಕೌಂಟ್ ಪ್ರೈಸ್ ಕೊಡಿ ಅಂತ ಅಂದರೆ ಎರಡೂ ಸೇರಿಸಿ 14,500 ರೂಪಾಯಿ ನಾನು ಹೇಳಿದ್ದೀನಲ್ಲ, 14,000 ರೂಪಾಯಿಗೆ ಎರಡನ್ನೂ ಸೇರಿಸಿ ಕೊಡ್ತೀನಿ. ನಾನು ಇದನ್ನು ನನ್ನ ಒಬ್ಬರು ಪರಿಚಯಸ್ಥರಿಂದ 12,500 ರೂಪಾಯಿಗೆ ನಾನು ಖರೀದಿ ಮಾಡಿದೆ 2 ವರ್ಷದ ಹಿಂದೆ. ಎಷ್ಟಕ್ಕೆ? 12,500 ರೂಪಾಯಿ 2 ವರ್ಷದ ಹಿಂದೆ. ಅವಾಗ ಸಿಲ್ವರ್ ಬೆಲೆ ಎಷ್ಟಿದೆ ಗೊತ್ತಾ ನಿಮಗೆ? 1 ಗ್ರಾಮ್ಗೆ ಹೆಚ್ಚು ಕಡಿಮೆ 100-110 ರೂಪಾಯಿ ಇತ್ತು. ಆವಾಗಲೇ ನಾನು 2,500 ರೂಪಾಯಿ ಕೊಟ್ಟಿದ್ದೆ. ಯಾಕೆಂದರೆ ಅಷ್ಟು ರೇರ್ ಮಟ್ಟಕ್ಕಿರುವಂಥದ್ದು. ನೀವು ಆಲ್ ಓವರ್ ಮಾರ್ಕೆಟ್ ಎಲ್ಲರೂ ವಿಚಾರಿಸಿ ಇಷ್ಟು ಕಡಿಮೆಗೆ ನಿಮ್ಗೆ ಯಾರೂ ಕೊಡೋದೇ ಇಲ್ಲ. ಎರಡೂ ಬೇಕು, UNC ಸೆಟ್ಟು ಬೇಕು, ಪ್ರೂಫ್ ಸೆಟ್ಟು ಬೇಕು ಅಂದರೆ ನಿಮ್ಮ ಹತ್ರ 35 ಗ್ರಾಮ್ ಸಿಲ್ವರೇ ಇರ್ತಿದೆ. 35 ಗ್ರಾಮ್ ಸಿಲ್ವರ್ಗೆ ಅಂದರೆ ನೀವೇ ಲೆಕ್ಕ ಹಾಕಿ ಎಷ್ಟಾಗುತ್ತೆ ಅಂತ. 35 ಇಂಟು ಶುದ್ಧ ಬೆಳ್ಳಿ ನಾನು ಹೇಳ್ತಾ ಇರೋದು. ಬ್ರಿಟಿಷ್ ಇಂಡಿಯಾ ಕಾಯಿನ್ಗಾದರೆ ಅದರಲ್ಲಿ 80% ಸಿಲ್ವರ್ ಇದ್ದಿದೆ. ಇದರಲ್ಲಿ ಶುದ್ಧ ಬೆಳ್ಳಿ ನಿಮಗೆ 35 ಗ್ರಾಮ್ ಸಿಗುತ್ತೆ. 35 ಗ್ರಾಮ್ಗೆ 290 ರೂಪಾಯಿ ಹಂಗೆ ಲೆಕ್ಕ ಹಾಕಿ. ಇವತ್ತಿನ ಸಿಲ್ವರ್ ರೇಟ್ 290, 290 ರುಪೀಸ್. ಆ್ಯಕ್ಚುಲಿ 320 ಇತ್ತು, ಸ್ವಲ್ಪ ಕಡಿಮೆ ಆಗಿದೆ. 290 ಹಂಗೆ ಲೆಕ್ಕ ಹಾಕಿ ನಾನು ಹೇಳ್ತಾ ಇರೋ ವ್ಯಾಲ್ಯೂಗೆ ಎಷ್ಟು ನಿಮ್ಗೆ ಸಿಗುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನಾನು ಹೇಳ್ತಾ ಇರೋದು 14,000 ರೂಪಾಯಿ. ನಿಮ್ಗೆ ಹತ್ತಿರ 12,000 ರೂಪಾಯಿ ಅಷ್ಟು ಬೆಳ್ಳಿನೇ ಇರುತ್ತೆ. ಇದರಲ್ಲಿ 12,000 ರೂಪಾಯಿ ಅಷ್ಟು ಬೆಳ್ಳಿನೇ ನಿಮಗೆ ಸಿಕ್ಬಿಡೋದ್ರಿಂದ ನಿಮಗೇನೋ ದೊಡ್ಡ ಲಾಸ್ ಎಲ್ಲ ಆಗೋದು ಆ ಥರ ಏನೂ ಇಲ್ಲ. 12,000 ರೂಪಾಯಿ ಅಷ್ಟು ಬೆಳ್ಳಿ ಸಿಕ್ಬಿಟ್ಟಿದೆ ಅಂದರೆ 11,500-12,000 ರೂಪಾಯಿ ಬೆಳ್ಳಿ ಸಿಕ್ಬಿಡುತ್ತೆ. ಇನ್ನು 2,000 ರೂಪಾಯಿ ನಿಮಗೆ ಈ ಸೆಟ್ಗಳಿಗೆ ಸಿಗುತ್ತೆ. ಆ ಸೆಟ್ ವ್ಯಾಲ್ಯೂ. ಮತ್ತು ಇದರಲ್ಲಿ ಏನಿದೆ, 1 ರೂಪಾಯಿದು ಕಾಯಿನ್ ಇದೆ, ಪ್ರೂಫ್ ಕಾಯಿನ್ ಒಂದಿದೆ, UNC ಕಾಯಿನ್ ಇದೆ. ಹಂಗಾಗಿನೇ ಇದು ಬಂಪರ್ ಡೀಲ್. ಯಾರಿಗೆ ಬೇಕು ದಯವಿಟ್ಟು ನನ್ನ ವಾಟ್ಸಪ್ ನಂಬರ್ ನೋಡ್ತಾ ಇದ್ದೀವಿ, ಆವಾಗಲಿನ ಸ್ಕ್ರೀನ್ ಮೇಲೆ ಇದೆ, 7353969690 ಕಾಂಟ್ಯಾಕ್ಟ್ ಮಾಡಿ. ಈ ರೀತಿಯ 10 ಹಲವು ವಿಶೇಷವಾದಂಥ ವೀಡಿಯೋಗಳು, ಸೆಲ್ಲಿಂಗ್ ವೀಡಿಯೋಗಳು ಇನ್ಮೇಲೆ ಬರ್ತಾನೆ ಇರುತ್ತೆ. ಎಲ್ಲದನ್ನು ನಾನು ಬಂಪರ್ ಪ್ರೈಸಲ್ಲೇ ಕೊಡ್ತಾ ಇರ್ತೀನಿ. ಆಸಕ್ತರು ನನಗೆ ಔಟ್ ಆಫ್ ಸ್ಟಾಕ್ ಆಗಿದ ತಕ್ಷಣ ಇರೋದೇ ಒಂದೊಂದಿರುತ್ತೆ. ಔಟ್ ಆಫ್ ಸ್ಟಾಕ್ ಆಗಿದ ತಕ್ಷಣ ದಯವಿಟ್ಟು ಮತ್ತೆ ಕ್ವೆಶನ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಅದನ್ನು ಏನು ವೀಡಿಯೋದಲ್ಲಿ ಕಾಮೆಂಟಲ್ಲಿ ಪಿನ್ ಮಾಡಿಬಿಡ್ತೀನಿ, ಸೇಲ್ ಆಗಿದೆ ನಂದು ಈ ವಿಡಿಯೋ ಒಂದು ನಾನೇನು ಪಬ್ಲಿಷ್ ಮಾಡಿದ್ದೀನಲ್ಲ ಈ ಒಂದು ಸಿಲ್ವರ್ ಕಾಯಿನ್ಗಳು ಸೇಲ್ ಆಗಿದೆ ಅಂತ ನಾನು ಕಾಮೆಂಟ್ ಮಾಡಿ ಪಿನ್ ಮಾಡಿದ್ದೀನಿ ನನ್ನ ಕಾಮೆಂಟ್ನ, ಅಂದರೆ ಸೇಲ್ ಆಗಿದೆ ಅಂತ ಮತ್ತೆ ಯಾರು ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ವಿಡಿಯೋ ಪಬ್ಲಿಕ್ ಆಗೋ ಅಷ್ಟರಲ್ಲೇನೇ ಯಾರಾದರೂ ನನ್ನ ಸ್ನೇಹಿತರು ಕೇಳಿದರೆ ಕೊಟ್ಬಿಟ್ಟಿರ್ತೀನಿ. ಅವೈಲಬಲ್ ಇದೆ ಅಂದರೆ ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡಿ. ಪೋಸ್ಟಲ್ಲಿ ದೂರ ಕರ್ನಾಟಕ ಆಲ್ ಓವರ್ ಕರ್ನಾಟಕವೇ ಪೋಸ್ಟಲ್ಲಿ ಕಳಿಸ್ತೀನಿ, ಏನು ತೊಂದರೆ ಇಲ್ಲ. ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್. ನಾನು ಇಂಡಿಯನ್ ಪೋಸ್ಟ್ಗೆ ರ್ಯಾಪರ್ ಹಾಕಿ ಕಳಿಸಿರ್ತೀನಿ, ಪ್ರತಿಯೊಂದು ಡೀಟೇಲ್ ವೀಡಿಯೋನ ನಿಮಗೆ ಕಳಿಸ್ತೀನಿ. ಅದು ನಿಮಗೆ ನೀವೇ ರೆಸ್ಪಾನ್ಸಿಬಲ್ ಆಗ್ತೀರ. ಅದನ್ನು ಫಸ್ಟ್ ಅಮೌಂಟ್ ಬಂದಿದ ತಕ್ಷಣ ನಾನು ಫೋನ್ಪೇಗೆ ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡ್ತೀನಿ. ವಿತಿನ್ 3 to 3 ವರ್ಕಿಂಗ್ ಡೇಸಲ್ಲಿ ನಾನು ಇದನ್ನು ಡಿಸ್ಪ್ಯಾಚ್ ಮಾಡ್ತೀನಿ. ಧನ್ಯವಾದಗಳು ಈ ಒಂದು ಸೆಲ್ಲಿಂಗ್ ವೀಡಿಯೋನ ನೋಡಿರೋದಕ್ಕೆ. ಈ ರೀತಿಯ ವೀಡಿಯೋಗಳು ಇನ್ನೂ ಬೇಕಾ ದಯವಿಟ್ಟು ಕಾಮೆಂಟ್ ಮಾಡಿ. ಹೌದು ನೀವು ತೊಗೊಳ್ಳೋ ಆಸಕ್ತಿ ಇದೆ ಅಂದರೆ ಕಾಮೆಂಟ್ ಮಾಡಿ, ಏನು ತೊಂದರೆ ಏನಿಲ್ಲ. ಇನ್ನೂ ಸುಮಾರು ಇರುವಂಥ ನನ್ನ ಹತ್ರ ಪ್ರೂಫ್ ಸೆಟ್ಗಳು ಒಂದೊಂದೇ ವೀಡಿಯೋನ ಮಾಡ್ತಾ ಇರ್ತೇನೆ. ಧನ್ಯವಾದಗಳು ವೀಡಿಯೋನ ಕೊನೆವರೆಗೂ ನೋಡೋದಕ್ಕೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.